ಕರ್ನಾಟಕ ಈಶಾನ್ಯ ಭಾಗ ಅಂದ್ರೆ ಒಳ್ಳೆಯ ಒಂದು ವಾಸ್ತು ಪ್ರಕಾರ ಬೀದರ್ ಒಂದು ಶುಭ ಸಂಕೇತ. ನಾವು ವಕಫ್ ಹೋರಾಟ ಪ್ರಾರಂಭ ಮಾಡಿದ್ದು ಬೀದರ್ನಿಂದಲೇ. ಅವತ್ತು ನರಸಿಂಹದೇವರ ಒಂದು ಪೂಜೆ ಪುನಸ್ಕಾರ ಮಾಡಿ ಪ್ರಾರಂಭ ಮಾಡಿದ್ದೀವಿ. ವಕಫ್ ಕಾನೂನು ಇವತ್ತು ದೇಶನಾಗ ಬದಲಾವಣೆ ಆಗಲಿಕ್ಕೆ ನಮ್ಮ ಹೋರಾಟನೇ ಕಾರಣ. ಕರ್ನಾಟಕದಲ್ಲಿ ನಾವೇನು ಹೋರಾಟ ಮಾಡಿದ್ದೀವಿ ಅದರ ಪರಿಣಾಮವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಈ ವಕಫ್ ಕಾನೂನನ್ನು ತಿದ್ದುಪಡಿ ಮಾಡುವಂಥದ್ದು ಆಯಿತು. ವಕಫ್ ಎಷ್ಟು ಕರಾಳಿದೆ ಅಂದರೆ ಇಡೀ ಕ್ವಾಟಿಗೋಡಿ ಒಳಗಿರುವಂಥ ಬಿದರು ವಕಫ್ ಅಂತ ಹೇಳ್ತಾರೆ ಅವರು. ಇಡೀ ಎಲ್ಲ ಅನುಭವ ಬಸವಣ್ಣನ ಹಿಡಿದು ಎಲ್ಲರೂ ಆ ಬಸವಣ್ಣನ ಅನುಭವ ಮಂಟಪನೇ ಇವತ್ತು ಅಲ್ಲಿ ಒಂದು ದರ್ಗಾ ಕಟ್ಟಾರ. ಆದರೆ ಅದ್ರ ಬಗ್ಗೆ ಕೆಲವೊಂದು ಬಸವ ಪ್ರೇಮಿಗಳು ಮಾತಾಡೋದೇ ಇಲ್ಲ. ಅವ್ರು ಬೇರೆದ್ರಾಗ ಬಗ್ತಾರೆ. ವೀರ ಶೈವ ಲಿಂಗಾಯತರು ಬೇರೆ ಬೇರೆ ಅಂತ. ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ. ಕಾಶ್ಮೀರದಲ್ಲಿ ಗುಂಡು ಹಾಕಿದಾರಲ್ಲ ಭಯೋತ್ಪಾದಕರು, ಏನು ಕೇಳಿ ಗುಂಡು ಹಾಕಿದ್ರು? ಯಾವ ಜಾತಿ ಅಂತ ಕೇಳಿದ್ರು. ನಿನಗದೇನೋ ಅವ್ರು ಕಲ್ಮ ಓದ್ಲಾಕ್ಕೆ ಬರ್ತೈತೆ ಅನ್ನೋದು ಕೇಳಿದ್ರು. ಅಂದಾಗ ನಾವು ಎಲ್ಲ ಈಗ ಲಿಂಗಾಯತರು ವೀರಶೈವರು ಇದ್ರಾಗ ಜಗಳ ಆಡ್ಕೊತ ಹೋದ್ರೆ ನಾಳೆ ನೀವು ವೀರಶೈವರದಿರೋ ಲಿಂಗಾಯತರದಿರೋ ಕೇಳೋದಿಲ್ಲ. ಸಿದ್ದರಾಮಯ್ಯನ ಮಗ ಏನಾರೇ ಕಾಶ್ಮೀರಕ್ಕೆ ಹೋಗಿದ್ರೆ, ನಮ್ಮ ಜಮೀರ್ ಅಹ್ಮದ್ ಖಾನನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಸಿ ಮಾದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಜಮೀರ್ ಅಹ್ಮದ್ ಖಾನನು ಒಬ್ಬನೇ ಹೊರಗೆ ಬರ್ತಿದ್ದ. ಅವ್ರ ಮಗ ಇವರಿಬ್ಬರು ಗುಂಡು ಹಾಕ್ತಿದ್ರು. ಯಾಕಂದ್ರೆ ಇವರಿಬ್ಬರು ಹಿಂದೂ ಅದಾರ. ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ. ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡ್ಯಾರ. ಯುದ್ಧ ಬೇಕಾಗಿಲ್ಲ ಅಂತ ಹೇಳೋ ಯಾರು? ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ, ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ. ಅಂದ್ರೆ ಎಲ್ಲಿ ನೋಡ್ರಿ, ಅವ್ರು ಅಟ್ಟೆ ಊಟದ ತಿಳ್ಕೊಂಡಾರ. ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗೋದಿಲ್ಲ, ಎಲ್ಲಿವರೆಗೆ ಇಂಥ ನಾಲಾಯಕರನ್ನು ಹೀನಾಯವಾಗಿ ಹಿಂದೂಗಳು ಸೋಲಿಸೋದಿಲ್ಲ, ಇವ್ರು ಹೀಗೆ ಮಾತಾಡ್ತಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಹೇಳಿದರು, ಯಾವಾಗ ಹಿಂದುತ್ವ ಏನು ದೇಶದಲ್ಲಿ ಜಾಗೃತ ಆದರೆ ಅಂಗಿ ಮ್ಯಾಗ ಜನಿವಾರ ಹಾಕೊಂಡು ಅಡ್ಡಾಡ್ತಾರಂತ. ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ್ದು ಹೋಗ್ಲಾಕತ್ತಾರೆ. ಮೊದಲು ಯಾವ ದೇವಸ್ಥಾನ ಬರ್ತಿದ್ದಿಲ್ಲ, ಅವ್ರು ಬರೇ ಮಸೂತಿಗೆ ಹೋಗ್ತಿದ್ರು, ಅಲ್ಲೇ ನಮಾಜ್ ಮಾಡ್ತಾರೆ. ಕಾರಣ ಏನಂದ್ರೆ ಇವತ್ತು ಹಿಂದೂಗಳು ಒಂದಾಗುವಂಥ ಕಾಲ ಅನಿವಾರ್ಯ ಬಂದಿದೆ. ನಾವು ಎಲ್ಲರೂ ಕೂಡಿ ನಮ್ಮ ದೇಶದ ಪರವಾಗಿ ಮಾತಾಡಬೇಕು. ಭಾರತದ ಪಾಕಿಸ್ತಾನದ ಏಜೆಂಟ್ರಾಗಿ ಮಾತಾಡಿದ್ರೆ ನಾ ಹೇಳ್ತೀನಿ ಅವ್ರು ಪಾಕಿಸ್ತಾನದವ್ರಿಗೆ ಹುಟ್ಟಿದ್ದಾರೆ ಅನ್ನೋಂಥ ಸರ್ಟಿಫಿಕೇಟ್ ನಾ ಕೊಡ್ತಾ ಇದ್ದೀನಿ.